ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ, ನೋಡೋಣ. ಕರ್ನಾಟಕದಲ್ಲಿ ಅತಿ ದೊಡ್ಡ ಐಟಿ ದಾಳಿಯಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಕೂಡಿಟ್ಟಿತ್ತು ಬರೋಬ್ಬರಿ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. 500 ಹಾಗೂ 2,000 ರೂಪಾಯಿ ನೋಟಿನ ಕಂತೆ ನೋಟುಗಳು ಸೀಸ್ ಆಗಿರ್ತಕ್ಕಂಥದ್ದು. ಬರೋಬ್ಬರಿ 2.25 ಕೋಟಿ ರೂಪಾಯಿಯನ್ನು ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮನೆಯಲ್ಲಿ ಕೂಡಿಟ್ಟಿದ್ದಂತಹ 25 ಲಕ್ಷ ರೂಪಾಯಿ ಕೂಡ ವಶಕ್ಕೆ ಪಡೆಯಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ನಾರಾಯಣಗೌಡ ಬಿ ಪಾಟೀಲ್ಗೆ ಬಿಗ್ ಶಾಕ್ ಅನ್ನು ಕೊಡಲಾಗಿದೆ. ಬೆಂಗಳೂರಿನ ರಾಜ್ ಮಹಲ್ ಹೋಟೆಲ್ನಲ್ಲಿ 3 ರೂಮ್ಗಳನ್ನ ಬುಕ್ ಮಾಡಿದ್ರು ಈ ಪಾಟೀಲ್. ಈತ ಹಾವೇರಿಯಲ್ಲಿರುವಂತಹ ಮನೆ ಕಚೇರಿಯಲ್ಲೂ ಕೂಡ ಆದಾಯ ತೆರಿಗೆ ಇಲಾಖೆ ಹುಡುಕಾಟದ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ಎಲೆಕ್ಷನ್ ಹೊತ್ತಲೇ ಕರ್ನಾಟಕದಲ್ಲಿ ಐಟಿ ರೇಡ್ ಆಗಿದೆ. ಸದ್ಯ ಅಧಿಕಾರಿಗಳು ನಾರಾಯಣಗೌಡನನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ದುಡ್ಡು ಯಾರಿಗಾಗಿ ಸಂಗ್ರಹಿಸಲಾಗಿತ್ತು, ಯಾವೆಲ್ಲ ರಾಜಕಾರಣಿಗಳೊಂದಿಗೆ ಸಂಪರ್ಕವನ್ನ ಈತ ಹೊಂದಿದ್ದ, ಈವರೆಗೆ ಚುನಾವಣೆಗಾಗಿ ಎಷ್ಟು ಹಣವನ್ನ ಕೊಟ್ಟಿದ್ದಾನೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇಷ್ಟು ಪ್ರಮಾಣದ ಹಣ ಪತ್ತೆಯಾಗಿರುವುದು ರಾಜ್ಯದ ಜನತೆಯನ್ನ ಒಂದು ರೀತಿ ಬೆಚ್ಚಿ ಬೀಳಿಸಿದೆ. ಇನ್ನು ತನ್ನ ಇಲಾಖೆ ಅಧಿಕಾರಿಗಳ ಬಳಿ ಪತ್ತೆಯಾದಂತಹ ಹಣದ ಕುರಿತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕೂಡ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅದು ಕೂಡ ಕ್ಯೂರಿಯಾಸಿಟಿನ ಮೂಡಿಸಿರುವಂತದ್ದು. ಬರೋಬ್ಬರಿ 2.25 ಕೋಟಿ ಹಣವನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಹಣದ ಮೂಲ ಯಾವುದು, ಎಲ್ಲಿಂದ ಬಂತು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಹಣವನ್ನ ಎಲೆಕ್ಷನ್ಗಾಗಿಯೇ ಸಂಗ್ರಹಿಸಲಾಗಿತ್ತ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಲಾಗ್ತಾ ಇದೆ. ರಾಹುಲ್ ಗಾಂಧಿ ಎಲೆಕ್ಷನ್ ಖರ್ಚಿಗಾಗಿ ಈ ಹಣವನ್ನ ವಸೂಲಿ ಮಾಡಲಾಗಿತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ಕರ್ನಾಟಕದಲ್ಲಿ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣ ಸೀಸ್ ಆಗಿರುವಂತದ್ದು. ಖಾಸಗಿ ಹೋಟೆಲ್ನಲ್ಲಿ ಅಂದ್ರೆ ಬೆಂಗಳೂರಿನ ರಾಜ್ ಮಹಲ್ ಹೋಟೆಲ್ನಲ್ಲಿ 3 ರೂಮ್ಗಳನ್ನ ಬುಕ್ ಮಾಡಲಾಗಿತ್ತು. ತದನಂತರ ಆ ರೂಮ್ ನಲ್ಲಿ ಇರಿಸಲಾಗಿದ್ದಂತಹ 2.25 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಐಟಿ ಶಾಕ್ ಕೊಟ್ಟಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಗಳು ಏನ್ ಲಭ್ಯ ಆಗ್ತಾ ಇದೆ? ಖಂಡಿತವಾಗಿ ಶಕುಂತಲಾ, ಈಗಾಗಲೇ ಐಟಿ ದಾಳಿ ಏನೋ ನಿನ್ನೆಯಿಂದನೂ ಸಹ ನಡೀತಾ ಇತ್ತು. ಸಂಜೆ 4:30ರಿಂದ ಇಲ್ಲಿಯವರೆಗೂ ಸಹ ಸತತ 17 ಗಂಟೆಗಳ ಕಾಲ ಏನು ಐಟಿ ದಾಳಿಯನ್ನು ನಡೆಸಿದ್ರು. ಐಟಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಂದರೆ ಇಲ್ಲಿ ರಾಜ್ಮಹಲ್ನ 3 ರೂಮ್ಗಳೇನಿತ್ತು, ಹೋಟೆಲ್ನ 3 ರೂಮ್ಗಳೇನಿತ್ತು, 3 ರೂಮ್ಗಳು ಸಹ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಜೊತೆಗೆ ನಾರಾಯಣಗೌಡ ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಯಾಗಿರುವಂಥ ನಾರಾಯಣಗೌಡ ಅವರ ಚಾಲಕ ಏನಿದ್ದ ಆತ ಚಾಲಕನನ್ನು ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಹಣವನ್ನು ಸಾಗಾಟ ಮಾಡಿದ ಕಾರ್ ಏನಿತ್ತು, ಕಾರನ್ನು ಸಹ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿರುವಂಥದ್ದು. ಪ್ರಸ್ತುತ ಸ್ಥಿತಿಯಲ್ಲಿ ಅಂದ್ರೆ ಇದರ ಹಣದ ಮಾಲೀಕರು ಅನ್ನಿಸ್ಕೊಳ್ತಾ ಇರುವಂಥ ನಾರಾಯಣಗೌಡ ಏನಿದ್ರು ಅಧಿಕಾರಿ ಇದ್ರು, ಅವರು ಈಗ ನಾಪತ್ತೆಯಾಗಿದ್ದಾರೆ. ಜೊತೆಗೆ ಹಾವೇರಿಯಲ್ಲಿ ಅವರಿಗೆ ಸಂಬಂಧಪಟ್ಟ 3 ಮನೆ ಮೇಲೂ ಸಹ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಅಲ್ಲೂ ಸಹ 25 ಲಕ್ಷ ಹಣವನ್ನು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಇದೆಲ್ಲದ್ರ ನಡುವೆ ಸಾಕಷ್ಟು ಗುಮಾನಿಗಳು ಜೊತೆಗೆ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಏನಂದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸವನ್ನ ಪದೇ ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು
ಏನು ಪ್ರವಾಸ ಇದಾವೆ, ಜೊತೆಗೆ ಇಲ್ಲಿ ರ್ಯಾಲಿಗಳಿದಾವೆ, ಜೊತೆಗೆ ಸ್ಟೇಜ್ ಪ್ರೋಗ್ರಾಮ್ಗಳಿದಾವೆ. ಆ ಸ್ಟೇಜ್ ಪ್ರೋಗ್ರಾಮ್ಗಳಿಗೆಲ್ಲದಕ್ಕೂ ಸಹ ಹಣ ಸಂಗ್ರಹ ಮಾಡಲಿಕ್ಕೆ ಈ ಪ್ರಯತ್ನವನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಗಳು ತಿಳಿದು ಬಂದಿರುವಂಥದ್ದು. ಅಂದ್ರೆ ಕಾಂಗ್ರೆಸ್ನ ರಾಜಕಾರಣಿಗಳ ಜೊತೆ ನಾರಾಯಣಗೌಡ ತೀವ್ರ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಹಣ ಸಂಗ್ರಹ ಆಗ್ತಾ ಇತ್ತು. ಯಾಕಂದ್ರೆ ಈಗ ದೋಸ್ತಿ ಸರ್ಕಾರ ಇರುವಂತದ್ದು, ಸರ್ಕಾರಕ್ಕೆ ಫೇವರ್ ಆಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ, ಕಮಿಷನ್ ಲೆಕ್ಕದಲ್ಲಿ ಕಲೆಕ್ಷನ್ ಅನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಅಂದ್ರೆ ಇದ್ರ ಬಗ್ಗೆ ತನಿಖೆ ನಡೆದ ನಂತರ ಅಷ್ಟೇ ಈ ಹಣವನ್ನ ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ರು ಮತ್ತು ಎಲ್ಲಿಂದ ತಂದ್ರು, ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುವಂಥದ್ದು. ಆದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕೆಲವೊಂದು ರಾಜಕೀಯ ರ್ಯಾಲಿಗಳೇನಿತ್ತು ಮತ್ತು ಸ್ಟೇಜ್ ಪ್ರೋಗ್ರಾಮ್ಗಳೇನಿತ್ತು, ಆ ಪ್ರೋಗ್ರಾಮ್ಗಳಿಗೆ ಬಳಸ್ಕೊಳ್ಳೋದಕ್ಕೆ, ಸಮಾವೇಶಗಳಿಗೆ ಬಳಸ್ಕೊಳ್ಳೋದಕ್ಕೆ ಈ ಹಣವನ್ನ ಸಂಗ್ರಹ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಗೊತ್ತಾಗಿರುವಂಥದ್ದು. ಆದ್ರೆ IT ಅಧಿಕಾರಿಗಳ ಮುಂದೆ ಇದುವರೆಗೂ ಸಹ ಏನು ಸಿಕ್ಬಿದ್ದಿರುವಂತ ಚಾಲಕ ಏನಿದ್ದ, ಚಾಲಕ ಯಾವುದೇ ರೀತಿಯ ಮಾಹಿತಿಯನ್ನ ಸಹ ಬಾಯ್ಬಿಟ್ಟಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ನಾನು ಕೇವಲ ಹಾವೇರಿಯಲ್ಲಿದ್ದೆ, ಹಾವೇರಿಯಿಂದ ನಾರಾಯಣಗೌಡ ಅವರ ಜೊತೆಲೇ ಸಹ ಇಲ್ಲಿ ಬಂದೆ, ಹಣ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ನನಗೆ ಮಾಹಿತಿ ಗೊತ್ತಿರಲಿಲ್ಲ, ಕೇವಲ ಬ್ಯಾಗ್ ಅನ್ನ ನಾನು ತೆಗೆದುಕೊಂಡು ಒಳಗಡೆ ಹೋದೆ ಅನ್ನೋದಷ್ಟೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾರಾಯಣಗೌಡ ಆತನ ಹುಡುಕಾಟ ನಡೆಸ್ತಾ ಇದ್ದಾರೆ IT ಅಧಿಕಾರಿಗಳು. ಆತ IT ಅಧಿಕಾರಿಗಳ ಮುಂದೆ ಬಂದ್ರೆ ಇಡೀ ಘಟನಾವಳಿಯ ಸತ್ಯಾಂಶಗಳು ಸಹ ಹೊರಗಡೆ ಬರೋ ಸಾಧ್ಯತೆಗಳು ಇರುವಂತದ್ದು. ಮುರಳಿ, ಈ ನಾರಾಯಣಗೌಡನ ಹಿನ್ನೆಲೆ ಏನು? ಯಾಕಂದ್ರೆ ಬರೋಬ್ಬರಿ 2.25 ಕೋಟಿ ಹಣವನ್ನ ಸಂಗ್ರಹ ಮಾಡಿದ್ದಾನೆ ಅಂತಂದ್ರೆ ಅಂದ್ರೆ ಹಲವು ನಾಯಕರುಗಳಿಂದ ಇದನ್ನ ವಸೂಲಿ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಯಾವ್ಯಾವ ರಾಜಕಾರಣಿಗಳ ಜೊತೆ ಈತ ಗುರುತಿಸ್ಕೊಳ್ತಾ ಇದ್ದ, ಈತನ ಹಿನ್ನೆಲೆ ಏನು ಅಂತ? ಖಂಡಿತವಾಗಿಯೂ ನಿಕಟ ಸಂಪರ್ಕ ಹೊಂದಿರುವಂಥದ್ದು ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಯಲ್ಲೇ ಸಹ ಇವರ ನಿಕಟ ಸಂಪರ್ಕ ಹೊಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂಥದ್ದು. ಯಾಕಂದ್ರೆ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಈತ ಕೆಲಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಹಾವೇರಿಯಿಂದ ಇಲ್ಲಿಗೆ ಸರಿಸುಮಾರು 2 ಕೋಟಿ ಹಣವನ್ನ ಯಾವುದೇ ಚೆಕ್ ಪೋಸ್ಟ್ ನ ಕೈಗೂ ಸಿಕ್ಕಾಕೊಳ್ಳದಂತೆ ಈಸಿಯಾಗಿ ಬೆಂಗಳೂರಿಗೆ ತಲುಪಿಸ್ತಾನೆ ಅಂತ ಹೇಳಿದ್ರೆ ಆತನಿಗೆ ದೊಡ್ಡ ಲಿಂಕ್ ಇರ್ಬೋದು, ದೊಡ್ಡ ಸಂಪರ್ಕ ಇರೋದ್ರಿಂದನೇ ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಜೊತೆಗೆ ಈ ಎಲೆಕ್ಷನ್ ನ ಟೈಮ್ ನಲ್ಲಿ ಸಹ 50 ಅಂದ್ರೆ ನಿನ್ನೆ ಸಹ ತಾನೇ ಎಲೆಕ್ಷನ್ ಕಮಿಷನ್ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋ ಸಂದರ್ಭದಲ್ಲಿ 50,000ಕ್ಕಿಂತ ಹೆಚ್ಚಿನ ಹಣವನ್ನ ಏನು ಟ್ರಾನ್ಸಾಕ್ಷನ್ ಮಾಡುವಂತದ್ದಾಗ್ಲಿ, ಅಲ್ಲಿಗೆ ಸಾಗಾಟ ಮಾಡೋದಂತಾಗ್ಲಿ ಯಾವುದನ್ನು ಸಹ ಮಾಡಬಾರ್ದು. ಆ ರೀತಿ ಮಾಡಿದ್ರು ಸಹ ಅದಕ್ಕೆ ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಏನು ತನಿಖೆ ಮಾಡೋದಕ್ಕಿಂತ ಮುಂಚೆ, ದಾಳಿ ಮಾಡೋದಕ್ಕಿಂತ ಮುಂಚೆ IT ಅಧಿಕಾರಿಗಳು ದಾಳಿಯನ್ನ ನಡೆಸಿ ಹಣವನ್ನು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಅವರ ಚಾಲಕ ಏನಿದ್ರು, ಚಾಲಕನನ್ನು ಸಹ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖ ಆರೋಪಿಯಾಗಿರುವಂತಹ ನಾರಾಯಣಗೌಡ ಸಿಕ್ಕಿದ್ರೆ ಇಡೀ ಘಟನಾವಳಿಯ ಮಾಹಿತಿ ಸಿಕ್ಕುವಂಥದ್ದು. ಜೊತೆಗೆ ಇಡೀ ಪ್ರಕರಣವನ್ನ ಚುನಾವಣಾ ಆಯೋಗಕ್ಕೆ ವರ್ಗಾವಣೆ ಮಾಡೋ ಸಾಧ್ಯತೆಗಳು ಇದೆ. ಯಾಕಂದ್ರೆ ಚುನಾವಣಾ ಅಕ್ರಮಕ್ಕೋಸ್ಕರ ಈ ಹಣವನ್ನ ಬಳಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೂ ಸಹ ಈ ಪ್ರಕರಣವನ್ನ ವರ್ಗಾವಣೆ ಮಾಡೋ ಸಾಧ್ಯತೆಗಳು ಇರುವಂತದ್ದು. ಶಕುಂತಲಾ, ಹಾಗೆ ತಮ್ಮ ಇಲಾಖೆಯ ಅಧಿಕಾರಿಯ ಬಳಿ ಈ ದೊಡ್ಡ ಪ್ರಮಾಣದ ಮೊತ್ತ ಏನ್ ಲಭ್ಯ ಆಗಿದೆ, ಈ ಬಗ್ಗೆ ಸಚಿವರೇನಾದ್ರೂ ಸ್ಪಷ್ಟನೆ ಕೊಟ್ಟಿದ್ದಾರಾ ಅಂತ? ಇದುವರೆಗೂ ಯಾವುದೇ ರೀತಿಯ ಸ್ಪಷ್ಟನೆಗಳು ಸಹ ಸಿಕ್ಕಿಲ್ಲ. ಜೊತೆಗೆ ಕೃಷ್ಣ ಬೈರೇಗೌಡ ಅವರು ಇದ್ರ ಬಗ್ಗೆ ಚಾಕಾರವನ್ನು ಸಹ ಎತ್ತಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಸಾಕಷ್ಟು ಟೀಕೆಗಳಾಗುವಂಥದ್ದು ಸರ್ಕಾರದಿಂದ ಇರ್ಬೋದು, ಜೊತೆಗೆ ವಿರೋಧ ಪಕ್ಷದಿಂದ ಇರ್ಬೋದು, ಎಲ್ಲ ಸಹ ಟೀಕೆಗಳಾಗ್ತಾ ಇದಾವೆ. ಆದರೆ ಇದುವರೆಗೂ ಸಹ ಸಚಿವರು ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿಲ್ಲ. ಅಂದ್ರೆ ನಾರಾಯಣಗೌಡ ಸಿಕ್ಕೋ ತನಕನೂ ಸಹ ಇದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಜೊತೆಗೆ ಕೇವಲ ಇದು ರಾಜಕೀಯ ಸಮಾವೇಶಗಳಿಗೆ ಮತ್ತು ರ್ಯಾಲಿಗಳಿಗೆ ಬಳಸ್ತಾ ಇದ್ದಿದ್ದ ಹಣ, ಇದು ಕೇವಲ ಒಂದು ಟೋಕನ್ ಅಡ್ವಾನ್ಸ್ ರೀತಿಯಲ್ಲಿ ಸಂಗ್ರಹ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಣನ ಸಂಗ್ರಹ ಮಾಡಬೇಕಾಯಿತು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಅಷ್ಟೇ ಇದರ ಸತ್ಯಾಂಶಗಳು ಗೊತ್ತಾಗಂತದ್ದು. ಶಕುಂತಲಾ, ಈಗಾಗಲೇ ನಾರಾಯಣಗೌಡರ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಲಾಗಿರುತ್ತೆ ಅನ್ಸುತ್ತೆ. ಅಂದ್ರೆ ಸಂಶಯಾಸ್ಪದ ವ್ಯಕ್ತಿಗಳನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ? ಯಾಕಂದ್ರೆ ಸಾಕಷ್ಟು ಜನರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ವಶಕ್ಕೆ ಏನಾದ್ರು ಪಡ್ಕೊಳ್ತಿದಾರಾ? ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದೆ? ಪ್ರಮುಖವಾಗಿ IT ಅಧಿಕಾರಿಗಳು ಯಾರನ್ನು ಸಹ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಒಳಪಡಿಸಲ್ಲ. ಯಾಕೆಂದ್ರೆ ತನಿಖೆಯನ್ನು ನೋಟಿಸ್ ಕೊಡುವಂತದ್ದಾಗ್ಲಿ ಅದೇ ರೀತಿ ಯಾವುದು ಸಹ ಆಗಲ್ಲ. ಕೇವಲ ಏನು ಇದಕ್ಕೆ ಮಾಲೀಕರು ಅಂತ ಅನ್ಸ್ಕೊಂಡಿರುವಂತ ನಾರಾಯಣಗೌಡ ಏನಿರ್ತಾರೆ, ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟ ನಂತರ ಅವರನ್ನ ವಿಚಾರಣೆಗೊಳಪಡಿಸುವಂಥದ್ದು, ಕರೆಸಿ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದಾಗ ಅದಕ್ಕೆ ಯಾವುದೇ ಸರಿಯಾದ ಸೂಕ್ತ ದಾಖಲೆಗಳನ್ನ ಕೊಟ್ರೆ, ಅಂದ್ರೆ ಈ 2 ಕೋಟಿ ಹಣಕ್ಕೆ ಮೂಲ ದಾಖಲೆಗಳೇನಿರ್ತವೆ ಆ ದಾಖಲೆಗಳನ್ನ ಅವರಿಗೆ IT ಅಧಿಕಾರಿಗಳ ಮುಂದೆ ಒದಗಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮುಂದಿನ ತನಿಖೆ ಏನ್ ಮಾಡಬೇಕು ಆ ತನಿಖೆ
ಸೂಚನೆಯನ್ನ ಮಾಡುವಂಥದ್ದು. ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಆ ನಾರಾಯಣಗೌಡ ಸಿಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಜೊತೆಗೆ ಅವರ ಫ್ಯಾಮಿಲಿ ಅಂದ್ರೆ ಹಾವೇರಿಯಲ್ಲಿ ಇರುವಂತಹ ಅವರ 3 ಮನೆ ಏನಿತ್ತು ಮತ್ತು ಅವರ ಕಚೇರಿ ಏನಿತ್ತು ಅಲ್ಲೂ ಸಹ ದಾಳಿಯನ್ನು ನಡೆಸಿರುವಂಥದ್ದು. ಆ ದಾಳಿ ನಡೆಸೋ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅಂದ್ರೆ ಹಾವೇರಿಯ ಮನೆಯಲ್ಲಿ 25 ಲಕ್ಷ ನಗದು ಸಿಕ್ಕಿರುವಂಥದ್ದು. ನಗದು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಮನೆಯವ್ರನ್ನ ಯಾವುದಕ್ಕೋಸ್ಕರ ಈ ಹಣವನ್ನ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ರಿ ಅಂತೇಳಿ ಅವರನ್ನು ಸಹ ವಿಚಾರಣೆಗೊಳಪಡಿಸಿರುವಂಥದ್ದು. ಜೊತೆಗೆ ಅವ್ರಿಗೂ ಸಹ ನೋಟಿಸ್ ಅನ್ನು ಕೊಟ್ಟು ಕೇಂದ್ರ ಕಚೇರಿಗೆ, ಬೆಂಗಳೂರಿನ ಕೇಂದ್ರ ಕಚೇರಿಗೆ ಬರುವಂತೆ ಸೂಚನೆಯನ್ನು ಕೊಡುವಂಥದ್ದು. ಜೊತೆ ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗಿದೆ, ನೋಡೋಣ. ರಾಹುಲ್ ಗಾಂಧಿಗಾಗಿ ಕೋಟಿ ಕೋಟಿ ಕಲೆಕ್ಷನ್ ಆಗ್ತಾ ಇತ್ತಾ? ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಹಣ ವಸೂಲಿಗಾಗಿ 1 ವಾರಗಳ ಕಾಲ ರಜೆಯನ್ನ ಹಾಕಿದ್ರಂತೆ ಅಧಿಕಾರಿ ನಾರಾಯಣಗೌಡ ಪಾಟೀಲ್. ರಾಹುಲ್ಗಾಗಿ ಕಲೆಕ್ಷನ್ ಮಾಡಲು 1 ವಾರಗಳ ಕಾಲ ರಜೆಯನ್ನ ಹಾಕಿ ಹೋಟೆಲ್ ಸೇರ್ಕೊಂಡಿರ್ತಾರೆ ನಾರಾಯಣಗೌಡ. ಹಾವೇರಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಲೆಕ್ಕಪತ್ರ ಸಹಾಯಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬರೋಬ್ಬರಿ 1 ವಾರಗಳ ಕಾಲ ಸುದೀರ್ಘವಾಗಿ ರಜೆಯನ್ನ ತೆಗೆದುಕೊಂಡಿದ್ರು. ಅಂದ್ರೆ ಯಾವ ಕಾರಣಗಳನ್ನ ಕೊಟ್ಟು ರಜೆಯನ್ನ ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಅಮೌಂಟ್ ಸಿಕ್ಕಿರುವಂತಹ ಬೆನ್ನಲ್ಲಿ ಸಾಕಷ್ಟು ಸಂಶಯಗಳು ಮೂಡ್ತಾ ಇದೆ. ರಾಹುಲ್ ಗಾಂಧಿ ಎಲೆಕ್ಷನ್ಗಾಗಿಯೇ ಕೋಟಿ ಕೋಟಿ ಕಲೆಕ್ಷನ್ಗೆ ಏನಾದರೂ ಇಳಿದಿದ್ರ ನಾರಾಯಣಗೌಡ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾರ್ಯಾರ ಸಂಪರ್ಕದಲ್ಲಿ ಇವರು ನಿಕಟ ಸಂಪರ್ಕವನ್ನ ಹೊಂದಿದ್ರು, ಹಾಗೆ ಯಾರಿಗಾಗಿ ಈ ದುಡ್ಡನ್ನ ಸಂಗ್ರಹಿಸಲಾಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗೆ ಅವರು ಸಿಕ್ಕ ಬಳಿಕವೇ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಫಕೀರಯ್ಯ ಇದ್ದಾರೆ. ಫಕೀರಯ್ಯ, 1 ವಾರಗಳ ಕಾಲ ಸುದೀರ್ಘವಾಗಿ ರಜೆಯನ್ನ ತೆಗೆದುಕೊಂಡಿದ್ದಾರೆ ನಾರಾಯಣಗೌಡ. ಈಗ 2 ಕೋಟಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಸಂಶಯಗಳು ಮೂಡ್ತಾ ಇರ್ತಕ್ಕಂಥದ್ದು. ಏನು ಕಾರಣವನ್ನ ಕೊಟ್ಟು ರಜೆಯನ್ನ ತೆಗೆದುಕೊಂಡಿದ್ರು ಇವರು? ಖಂಡಿತ ಶಕುಂತಲಾ, ಏನು ಕೋಟಿ ಹಣ ಸಿಕ್ಕ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಮನೆ ಹಾಗೂ ಏನು ಈಗಾಗಲೇ ಕಚೇರಿಯಲ್ಲಿ ಏನು ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಘಟಕ ನೈರ್ಮಲ್ಯ ವಿಭಾಗದಲ್ಲಿಯೂ ಅವರು ಕುಳಿತ ಸ್ಥಳ ಆಗಿರ್ಬೋದು, ಮತ್ತೆ ಟ್ರೆಜರಿ, ಈ ರೀತಿಯಾದಂತಹ ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ ಇನ್ನೊಂದು ಆತಂಕಕಾರಿ ವಿಷಯ ಅಂತಂದ್ರೆ ಕಳೆದ 7 ದಿನಗಳಿಂದ ಅವರು ಕಚೇರಿಗೆ ಆಗಮಿಸಿಲ್ಲ. ಏನು ಅಬ್ಸೆಂಟ್ ಅಂತಂದು ಏನು ಬೊಕ್ಕದಲ್ಲಿ ನೋಂದಣಿಯನ್ನ ಮಾಡಿದ್ದಾರೆ. ಹಾಗಾಗಿ ಕಳೆದ 7 ದಿನಗಳಿಂದ ರಜೆ ಹಾಕಿ ಒಬ್ಬ ಏನು ಸಹಾಯಕ ಲೆಕ್ಕ ಪರಿಶೋಧಕ ಅಧಿಕಾರಿ ಎಲ್ಲಿ ಹೋದ್ರು, ಈ ಒಂದು ಕೋಟಿ ಹಣ ಸಿಕ್ಕ ಹಿನ್ನೆಲೆಯಲ್ಲಿ ಬಹಳ ಸಂಶಯಕ್ಕೆ ಅನುಮಾನ ಕೊಟ್ಟಿದೆ. ಈಗಾಗಲೇ ಮನೆ ಹಾಗೂ ಮತ್ತು ಕಚೇರಿಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಕುಂತಲಾ. ಓಕೆ, ಈಗ ಅವರೊಬ್ಬರೇ ರಜಾ ಹಾಕಿದ್ರಾ ಅಥವಾ ಅವರ ಸ್ನೇಹಿತರು, ಅವರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಂತವರು ಅವರು ಏನಾದ್ರು ರಜೆಗಳು ತೆಗೆದುಕೊಂಡಿದ್ದಾರಾ? ಈ ಬಗ್ಗೆ ತನಿಖೆ ಹೇಗೆ ನಡೀತಾ ಇದೆ? ಶಕುಂತಲಾ, ನಾವು ಸಹ ಏನು ಹಾಜರಿ ಪುಸ್ತಕಗಳನ್ನ ನೋಡಿದಾಗ ಯಾವೊಬ್ಬ ಬೇರೆ ಅಧಿಕಾರಿಗಳು ಸಹ ಅದರಲ್ಲಿ ಅಬ್ಸೆಂಟ್ ಅಂತ ಇರ್ಲಿಲ್ಲ. ಇವರು ಮಾತ್ರ ನಿರಂತರವಾಗಿ 7 ದಿನಗಳ ಕಾಲ ರಜೆ ಹಾಕಿದ್ರು. ಅಲ್ಲಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಅಬ್ಸೆಂಟ್ ಅಂತಂದು. ಆದ್ರೆ ಈ ಒಬ್ಬ ಅಧಿಕಾರಿಗಳು ಏಕಾಏಕಿ ಬೆಂಗಳೂರಿಗೆ ಹೋಗಿ ಈ ರೀತಿಯಾಗಿ ಸಿಕ್ಕಿದ್ರು. ಮೇಲಧಿಕಾರಿಗಳಿಗೆ ಯಾವುದೇ ಸೂಚನೆಗಳನ್ನ ಕೊಡದೆ ರಜೆ ಹಾಕ್ತಾ ಇದ್ರಾ? ಖಂಡಿತ ಶಕುಂತಲಾ, ಇವರು ಈ ಒಂದು ಕುಡಿಯುವ ನೀರಿನ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇವರೇ ಸಹ ಸಹಿ ಮಾಡಿದ ನಂತರ ಎಲ್ಲಾ ಬಿಲ್ಗಳು ಸ್ಯಾಂಕ್ಷನ್ ಆಗ್ತಾ ಇದ್ವು. ಇವರು ಒಂದ್ ರೀತಿ ಇವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ವರ್ತಿಸಿದ್ರು ಅನ್ನೋ ಮಾಹಿತಿಯನ್ನು ಸಹ ಇಲ್ಲಿ ಸ್ಥಳೀಯವಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರು ಎಲ್ಲಿ ಹೋಗ್ತಾ ಇದ್ರು, ಎಲ್ಲಿ ಬರ್ತಾ ಇದ್ರು. ಆದ್ರೆ ಕಳೆದ 8 ವರ್ಷಗಳಿಂದ ಒಂದೇ ಇಲಾಖೆಯಲ್ಲಿ ಅಂದ್ರೆ ಪಂಚಾಯತ್ ರಾಜ್ಯ ಇಲಾಖೆ ಮತ್ತು ಕುಡಿಯುವ ನೀರಿನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರಿಂದ ಹಾಗಾಗಿ ಇವರು ಆ ಒಂದು ಇಲಾಖೆಯಲ್ಲಿ ಸಾಕಷ್ಟು ಹಿಡಿತವನ್ನ ಹಿಡಿತಿದ್ರು ಅಂತ ಹೇಳಲಾಗುತ್ತೆ. ಈಗ ಎಕ್ಸಿಕ್ಯೂಟಿವ್ ಅವರು ಇತ್ತೀಚೆಗೆ
ಏನು ಆ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಆ ಇಲಾಖೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡಂತವ್ರಿಗೆ ಒಂದಷ್ಟು ಜವಾಬ್ದಾರಿಗಳಿದ್ದೇ ಇರುತ್ತೆ. ಈ ರೀತಿ ಏಕಾಏಕಿ ರಜೆ ಹಾಕ್ತಾ ಇದ್ದಾರೆ ಅಂತ ಅಂದ್ರೆ ಮೇಲಧಿಕಾರಿಗಳಾಗ್ಲಿ ಅಥವಾ ಕೆಳಗಿನವರಾಗ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ವಾ ಅವ್ರನ್ನ? ಖಂಡಿತ ಶಕುಂತಲಾ, ಏನು ಇಲ್ಲಿ 8 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾರೆ. ಹಾಗಾಗಿ ಇವ್ರ ಎಲ್ಲಾ ಅಧಿಕಾರಿಗಳನ್ನ ಏನು ಅವರ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಯಾವುದೇ ಒಂದು ಬಿಲ್ ಪಾಸ್ ಆಗ್ಬೇಕಾದ್ರೆ ಇವ್ರ ಹತ್ರನೇ ಹೋಗ್ಬೇಕಾಗಿತ್ತು. ಹಾಗಾಗಿ ಎಲ್ಲಾ ಅಧಿಕಾರಿಗಳು ಇವರು ಹೇಳಿದ ಹಾಗೆ ಕೇಳ್ತಾ ಇದ್ರು ಅನ್ನೋ ಮಾಹಿತಿ ಸಹ ಗೊತ್ತಾಗಿದೆ. ಹಾಗಾಗಿ ಅವರು ಸಹ ಅಷ್ಟಾಗಿ ತಲೆ ಕೊಡಿಸ್ಕೊತಿರ್ಲಿಲ್ಲ. ಇವತ್ತು ಏನೋ ಈ ರೀತಿಯಾಗಿ IT ದಾಳಿಗೆ ಒಳಗಾಗಿದ್ದರಿಂದ ಅವರು ಸಹ ಶಾಕ್ ಆಗಿದ್ದಾರೆ. ಬೆಂಗಳೂರಿಗೆ ಹೋಗಿ ಅಂದ್ರೆ ಕಳೆದ 3 ದಿನಗಳಿಂದ ಏನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಅಷ್ಟೇ. ಅದನ್ನ ಬಿಟ್ರೆ ನಮ್ಗೆ ಯಾವುದೇ ಗೊತ್ತಿರ್ಲಿಲ್ಲ ಅನ್ನೋ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.